ಸತ್ಯ ಭಾವ ಕೋಪವೇನೆ ನನ್ನಲ್ಲಿ. ಹೆಲೋ ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಾವು ಬಂದಿದ್ದೀವಿ ವಿನ್ ವಂಡರ್ಸ್ಗೆ ಆ್ಯಂಡ್ ಇವತ್ತು ಇಡೀ ದಿನ ನಾವಿಲ್ಲೇ ಎಕ್ಸ್ಪ್ಲೋರ್ ಮಾಡ್ಕೊಂಡಿರ್ತೀವಿ. ಸಂಜೆ ಬೇಬಿ ನೈಟ್ ಮಾರ್ಕೆಟ್ಗೆ ಹೋಗೋ ಪ್ಲಾನ್ ಇದೆ, ಬಟ್ ಇವತ್ತು ಇಡೀ ದಿನ ನಾವು ವಿನ್ ವಂಡರ್ಸ್ ಅಲ್ಲಿ ಇರ್ತೀವಿ. ಸೊ ವೆಲ್ಕಮ್ ಟು ವಿನ್ ವಂಡರ್ಸ್. ಡೇ 3 ನಾವು ಕಂಪ್ಲೀಟ್ ಆಗಿ ವಿನ್ ವಂಡರ್ಸ್ಗೆ ಡೆಡಿಕೇಟ್ ಮಾಡಿದ್ವಿ. ಇಟ್ಸ್ ಬೇಸಿಕ್ಲಿ ಅನ್ ಅಮ್ಯೂಸ್ಮೆಂಟ್ ಪಾರ್ಕ್. ಎಲ್ಲಾ ಏಜ್ ಗ್ರೂಪ್ ಅವರು ಆಡುವಂತ ಗೇಮ್ಸ್ ಇದೆ. ಸಖತ್ ಮಜಾ ಇದೆ ಮಾತ್ರ ಜಾಗ. ಒನ್ ಡೇ ಆಕ್ಚುಲಿ ಕವರ್ ಮಾಡಬಹುದು, ಬಟ್ ಎಸ್ ಫುಲ್ ಡೇ ಬೇಕು ಇದಕ್ಕೆ. ಹಲೋ ಹಲೋ, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಇವತ್ತು ವೆರಿ ಸೇಮ್. ಥ್ಯಾಂಕ್ ಯು. ಇವತ್ತು ನಮ್ಮ ಆನಿವರ್ಸರಿ ಫೆಬ್ರವರಿ 9. ಸೊ ಇವತ್ತು ವಿನ್ ವಂಡರ್ಸ್ ಬಂದಿದ್ದೀವಿ. ಸೊ ಯಾ, ಲೆಟ್ಸ್ ಎಕ್ಸ್ಪ್ಲೋರ್. ಈಗಿನ ಎರಡು ಕೊಡಿದ್ರು, ಲಾಕ್ ಮಾಡ್ಲಿಲ್ಲ ಅಂತ ಬೈತಾ ಇದ್ರು. ನೀವು ತಪ್ಪು ಮಾಡ್ಬಿಟ್ರಿ. ಎಂಟ್ರ್ ಆಗ್ತಿದ್ದಂಗೆ ಚಿಪ್ಸು. ಬ್ಯೂಟಿ ಅಂದ ಬೀಸ್ಟ್ ಅಂತೆ. ಬೀಸ್ಟ್ ಇಲ್ಲಿದೆ. ಬ್ಯೂಟಿ ಕಾಣಿಸ್ತಾ ಇಲ್ಲ. ನನಗೆ ಅಲ್ವಾ ಕೊಡ್ತಾ ಇಲ್ಲ ಇವನು. ಐ ಆಮ್ ಜೋಕಿಂಗ್. ಸುಮ್ನೆ ತಮಾಷೆಗೆ. ಮದುವೆ ಆಗಿರೋದು ಅದಕ್ಕೆ. ಬ್ಯೂಟಿ ನೋಡಿ, ಬ್ಯೂಟಿ ನೋಡಿ. ನಿಂತ್ಕೊಳ್ಳಿ ಹೋಗಿ ಬ್ಯೂಟಿ ಅಂದ ಬೀಸ್ಟ್. ಲೆಟ್ಸ್ ಕಂಪ್ಲೀಟ್ ದಟ್ ಪಿಕ್ಚರ್. ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ನಡೆಯೋಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ. ಬೆಳಿಗ್ಗೆ 10 ಗಂಟೆಗೆ ಈ ರೇಂಜಿಗೆ ಬಿಸಿಲಿದೆ. ಹಾಗಾಗಿ ನಾವು ಈ ಬಗ್ಗಿ ಸರ್ವಿಸ್ ತಗೊಂಡಿದ್ದೀವಿ. ಇದು ಎಕ್ಸ್ಟ್ರಾ 1 ಪರ್ಸನ್ಗೆ 500 ರೂಪಾಯಿ 500 ರೂಪಾಯಿ ಏನೋ ಆಗುತ್ತಂತೆ ಸರ್ವಿಸ್. ಲೈಕ್ ನಡೆಯೋದು ಬಂದು ತಗೊಳ್ಳೋದು ವಾಸಿ ಅಂತ ಅವರೆಲ್ಲ ಕಡೆ. ಬಟ್ ತುಂಬಾ ಬಿಸಿಲು. ಅಂಡ್ ನಾವು 2 ದಿನದಿಂದ ಎಷ್ಟು ನಡೆದಿದೀವಿ ಅಂದ್ರೆ ಅದು ಎಷ್ಟು 1000 ಸ್ಟೆಪ್ಸ್ ಆಗಿದೆಯೋ ಗೊತ್ತಿಲ್ಲ. ಹಾಗಾಗಿ ನಾವಿವಾಗ ಈ ಸರ್ವಿಸ್ ತಗೊಂಡಿದೀವಿ. ಇಬ್ರು ಆರಾಮಾಗಿ ಹೋಗೋಣ ಅಂತ. ಎಲ್ಲಿ ಬೇಕೋ ಅಲ್ಲಿ ಸ್ಟಾಪ್ ಮಾಡ್ತಾರೆ ನಾವು ಹೇಳಿದ ಕಡೆ. ಅಲ್ಲಿ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ನೆಕ್ಸ್ಟ್ ಬಗ್ಗೆ ತಗೊಂಡು ನೆಕ್ಸ್ಟ್ ನೀವು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ಬೋದು. ನಮ್ದು ಫ್ಯಾಂಟಸಿ ವರ್ಲ್ಡ್ ಮುಗೀತು. ಇವಾಗ ಫಸ್ಟ್ ಹೋಗಿದ್ದು ಅಲ್ಲಿಗೆ. ಅದು ಜಾಸ್ತಿ ಮಕ್ಳಿಗೆ ಇದೆ. ದೊಡ್ಡವರು ಮಕ್ಳ ತರ ಇರೋರು, ಮಕ್ಳು ಮನ್ಸಿರೋರು ನೋಡ್ಬೋದು. ನಂತರ ಜಯಂತ್ಗೆ ಬರ್ತಿದ್ದಾನೆ, ಬೆವರಿಳಿತಾ ಇದೆ. ಸ್ಕೇರ್ಡ್ ಆಫ್ ಹೈಟ್ಸ್. ಅಂಡ್ ನಾನ್ ನೋಡಿ ಹೆಂಗ್ ಕರ್ಕೊಂಡ್ ಬಂದಿದೀನಿ. ನಿನ್ನ ಭಯವನ್ನು ಮೆಟ್ಟಿ ನಿಲ್ಲು ಮಗು ಅಂತ ಕರ್ಕೊಂಡ್ ಬಂದಿರೋದು ನಾನಿಲ್ಲಿ. ಸ್ನೇಹಿತರೆ, ಬರೋ ಎಲ್ಲ ಸಾಧ್ಯತೆಗಳು ಇದೆ. ನನಗಿಷ್ಟ ಈ ತರದೆಲ್ಲ. ನನ್ ಜೊತೆ ಆಟ ಆಡಕ್ ಯಾರು ಇಲ್ವಲ್ಲ, ಅದಕ್ಕೆ ನೋಡೋಣ. ಬಕ್ರಾ ಮದ್ವೆ ಆಗಿರೋದು ಇವತ್ತೇ, ನೆನ್ಪಿರ್ಲಿ. ಜಾಸ್ತಿ ಮಾತಾಡ್ತಾ ಇದೀಯಾ. ಸಿಂಪಲ್ ಗೇಮ್ ಆಡೋಣ ಬಾ, ಸಾಕು. ಇವಾಗ ನಾವು ಈ ಗೇಮ್ ಆಡ್ಲಿಕ್ಕೆ ಹೋಗ್ತಾ ಇದೀವಿ. ಸೊ ಜಯಂತ್ ಇಸ್ ವೆರಿ ಮಚ್ ಎಕ್ಸೈಟೆಡ್ ಅಲ್ಲ ಜಯು? ಅದು ವರ್ಕ್ ಆಗ್ತಿರಲ್ಲ, ಅದಕ್ಕೆ ಕಳ್ಸಿರಲ್ಲ. ಯು ವಾಂಟ್ ಟು ಟೇಕ್ ರಿಸ್ಕ್ ಅಂಡ್ ಗೋ? ಹೆಂಗಿತ್ತು ಫಸ್ಟ್ ರೈಡು? ಸರಿಗೆ ಹೇಳು. ಓಕೆ, ಇವಾಗ ಸೆಕೆಂಡ್ ರೈಡ್ಗೆ ಹೋಗ್ತಾ ಇದೀವಿ. ಸೆಕೆಂಡ್ ರೈಡ್ ಏನು ಅಂತ ತೋರಿಸ್ತೀನಿ. ಇದೆಲ್ಲ ವಂಡರ್ಲಾಲ್ ಇರೋದೆ, ಬಟ್ ಜಯಂತ್ ಯಾವತ್ತೂ ಆಡಿಲ್ಲ. ಯಾಕಂದ್ರೆ ಅವ್ರು ವಂಡರ್ಲಾಗೂ ಹೋಗಿ ಆಡಿಲ್ಲ ಇವೆಲ್ಲ. ಬಟ್ ಈಸ್ ಗೋನಾ ಬಿ ಪ್ಲೇಯಿಂಗ್ ನೌ. ಓ ಮೈ ಗಾಡ್, ಈ ರೈಡ್ ಜಸ್ಟ್ ಮುಗಿಸುತ್ತಿ ಆ್ಯಂಡ್ ಇಟ್ ವಾಸ್ ಶಿಟ್ ಸ್ಕ್ಯಾರಿ. ಹೆಂಗಿದ್ ಜಯು? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಯಪ್ಪ, ಹೊರಗಡೆ ಮಾತಾಡ್ತೀವಿ. ಹೆಂಗಿತ್ತು ಜಯು? ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಯೂಸ್ಡ್ ಟು ದಿಸ್. ಸ್ಟಾರ್ಟಿಂಗ್ ಬಂದು ನಾನು ಸಖತ್ ಸ್ಪೀಡ್ ಆಗಿತ್ತು ಇದು ರೋಲರ್ ಕೋಸ್ಟರು. ಹೆಂಗೆ ಅಂದ್ರೆ ಲೈಕ್ ಲಿಟ್ರಲಿ 1 ಸೆಕೆಂಡ್ ಅಂತ. ಓ ನೋ, ಈ ರೈಡ್ ನಾನು ಆಡಿಲ್ಲ. ಸ್ಟಾರ್ಟಿಂಗ್ ವಾರ್ನಿಂಗ್ಸ್ ಅಂತ ಇತ್ತು, ಇವಾಗ ಬರ್ತಾ ಇತ್ತು. ಸ್ಟಾರ್ಟಿಂಗ್ ನಾವಂತೂ ರೈಡ್ ಯಾವ್ದು ಅಂತ ನೋಡ್ತಿಲ್ಲ. ಸುಮ್ಮನೆ ಒಳಗೆ ಹೋಗ್ತೀನಿ, ಸರಿ ನಡಿ ಹೋಗೋಣ ಅಂತ. ನೋಡಿದ್ರೆ ಭಯ ಆಗುತ್ತೆ ಅಂತ ಐ ಬಿಲೀವ್ ಸೊ. ಲೈಕ್ ಬಟ್ ಇದು ಹೆಂಗೆ ಭಯಂಕರವಾಗಿತ್ತು ಅಂದರೆ ಸಿಕ್ಕಾಪಟ್ಟೆ. ನಂಗೆ ಜೀವ ಬಾಯಿಗೆ ಬಂದಿತ್ತು. ಜಯಂತ್ ಹೇಳ್ತಾ ಇದ್ದಲ್ಲೇ ನಾನಂತ ಫಸ್ಟ್ ಡ್ರಾಪ್ ತಲೆ ನಿಜ ಇವಾಗಲೂ ಗುಯ್ ಅಂತ ಇದೆ ನನಗೆ. ಹೋಗ್ತಾ ಹೋಗ್ತಾ ವಾಯ್ಸ್ ಬಂತು ಕಿರ್ಚೋದು. ಸ್ಟಾರ್ಟಿಂಗ್ ಅಂತೂ ಇದೇ ನನ್ನ ಲೈಫ್ ಹೋಗೋದು ಅಂದರೆ. ಓ ನಿಜ ಭಯಂಕರವಾಗಿತ್ತು ಮಾತ್ರ. ಈ ಗೇಮ್ ಆಡಕ್ ಬಂದಿದೀವಿ. ಇಲ್ಲಿದೆ ಅನ್ಸುತ್ತೆ ಎಂಟ್ರಿ. ಅಲ್ಲಿಂದ ಬರ್ತಾರೆ, ಜುಷ್ ಅಂತ ಆಗುತ್ತೆ ಅಷ್ಟೇ. ಇಟ್ಸ್ ಲೈಕ್ ವಾಟರ್ ಸ್ಪ್ಲಾಶ್. ಐ ಫೀಲ್ ಐ ಹ್ಯಾವ್ ಬಿಕಮ್ ಕೆಂಪಿ. ಏನನ್ಸುತ್ತೆ ನಿಮಗೆ? ಕೆಂಪಿ ಕೋಣನ್ಕುಂಟೆ. ತುಂಬ ಬಿಸಿಲಪ್ಪ. ಜಯಂತು ಎಲ್ರಿಗೂ ರಿಪ್ಲೈ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಹ್ಯಾಪಿ ಆನಿವರ್ಸರಿ ಅಂತ ಮೆಸೇಜಸ್. ಈಸ್ ಪ್ರಾಪರ್ ಇನ್ಫ್ಲೂಯೆನ್ಸರ್. ಅವ್ರೆಲ್ರಿಗೂ ರಿಪ್ಲೈ ಮಾಡ್ಕೊಂಡು ಎಲ್ಲರೂ ಕಮೆಂಟ್ ಮಾಡಿ ಯಾರು ಇನ್ಫ್ಲೂಯೆನ್ಸರ್ ಯಾರು. ನೀನ್ ಇನ್ಫ್ಲೂಯೆನ್ಸರ್ ಯಾಕಂದ್ರೆ ನಿಂಗೆ ನನ್ಗಿನ ಜಾಸ್ತಿ ಫ್ಯಾನ್ಸ್ ಇದ್ದಾರೆ. ನೋ ವೇ. ಸಿಕ್ದವರೆಲ್ಲ ಅದೇ ಹೇಳ್ತಾರೆ, ಮೇಡಮ್ ನಿಮ್ಗಿನ ಜಾಸ್ತಿ ನಿಮ್ಮ ಹಸ್ಬೆಂಡಿಗೆ ಫ್ಯಾನ್ಸ್ ಇದ್ದಾರೆ ಅಂತ.
ಜಯಂತ್ ಆಲ್ಸೋ ಇವಾಗ ಇನ್ಫ್ಲೂಯೆನ್ಸರು. ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಎಲ್ಲ ಮಾಡ್ತಾರೆ. ಬ್ರ್ಯಾಂಡ್ಸ್ ನೀವೆಲ್ಲ ನೋಡಿದ್ರೆ ಅವ್ರಿಗೂ ಕೊಲಾಬ್ ರಿಕ್ವೆಸ್ಟ್ ಇಮೇಲ್ ಎಲ್ಲ ಕಳಿಸಿ. ನಾವು ವಿ ಆರ್ ಓಪನ್ ಟು ಡೂಯಿಂಗ್ ಕಪಲ್ ಕೊಲಾಬ್ರೇಷನ್. ಆಮೇಲೆ ಟರ್ನ್ ಮಾಡ್ಕೊಂಡು ಅಲ್ಲಿ ಹೋಗುತ್ತೆ, ಆ ನೀರೊಳಗೆ ಹೋಗೋ ಥರ. ಎಕ್ಸೈಟೆಡ್ ಈ ಗೇಮ್ ಟ್ರೈ ಮಾಡೋಕ್ಕೆ. ತಿರುಗದೆ ಇದ್ರೆ ಸಾಕು. ಓಕೆ, ಸೊ ಆ ಗೇಮ್ ಮುಗಿಸ್ಕೊಂಡು ಬಂದ್ವಿ. ಫುಲ್ಲು ನೀರು ಬೀಳ್ತು. ಜಯಂತ್ ಖುಷಿಯಾಗಿ ಬಿಡಿದ್ರು ನನ್ನ ಮೇಲೆ ನೀರೇ ಬಿದ್ದಿಲ್ಲ ಅಂತ. ಲಾಸ್ಟಲ್ಲಿ ಬಿತ್ತು, ಸರಿಗೆ ಬಿತ್ತು. ಫೋಟೋ ತೋರಿಸ್ತೀನಿ ನೋಡಿ. ಮಜಾ ಇತ್ತು ಆದರೆ ಇದು ಗೇಮ್ ಫನ್, ವೆರಿ ಫನ್. ನೋಡಿ ಇವಾಗ ವಾಟರ್ ಹೆಂಗ್ ಸ್ಪ್ಲಾಶ್ ಆಗುತ್ತೆ. ಇದೇ ಗೇಮ್ ನಾವು ಜಸ್ಟ್ ಮುಗಿಸ್ಕೊಂಬಂದಿ. ಅವ್ರು ಯಾಕೆ ಈ ರೇಂಜಿಗೆ ಕಿರಿಸ್ತಾರ ಗೊತ್ತಿಲ್ಲ, ಬಟ್ ಓಕೆ ಫನ್. ಇದನ್ನಾಡಿ ನಾವು ಈ ರೇಂಜಿಗೆ ಒದ್ದೆ ಆಗಿ ಬಂದಿದ್ದೇವೆ. ಇದು ವಿನ್ ವಂಡರ್ಸ್ ಅಲ್ಲಿ ಇರುವಂತ ಒಂದು ದೊಡ್ಡ ಅಕ್ವೇರಿಯಂ, ಸಿ ಶೆಲ್ ಅಂತ ಇದ್ರ ಹೆಸರು. ಲೆಟ್ಸ್ ಗೋ ಇನ್. ಅಕ್ವೇರಿಯಂ ಅಲ್ಲಿ ಎವ್ರಿ ಡೇ ಮಧ್ಯಾಹ್ನ ಒಂದು ಶೋ ಇರುತ್ತೆ. ಇಟ್ಸ್ ಕಾಲ್ಡ್ ಕಲರ್ಸ್ ಆಫ್ ದಿ ಓಷನ್. ಸೊ ಶೋ ಸ್ಕೆಡ್ಯೂಲ್ ನೋಡ್ಕೊಂಡು ನಿಮ್ಮ ವಿನ್ ವಂಡರ್ಸ್ ಆಕ್ಟಿವಿಟೀಸ್ ನ ಪ್ಲಾನ್ ಮಾಡ್ಕೊಳ್ಳಿ. ಅಂದ್ರೆ ವಾಟರ್ ಗೇಮ್ಸ್, ಡ್ರೈ ಗೇಮ್ಸ್ ಎಲ್ಲ ಇರುತ್ತಲ್ಲ ಅದು. ಈ ಶೋ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಮರ್ಮೇಡ್ ಶೋ ಅಂತಾನು ಕರಿಬಹುದು ಇದನ್ನ. ಎಷ್ಟು ಚೆನ್ನಾಗಿ ಶೋ ಪ್ಲಾನ್ ಮಾಡಿದೆ ಟೂರಿಸ್ಟ್ ಎಲ್ಲ ಅಂದ್ರೆ ಇಟ್ ಇಸ್ ಸಿಂಪ್ಲಿ ಟೂ ಬ್ಯೂಟಿಫುಲ್. ಇದು ಎಲ್ಲ ಏಜ್ ಗ್ರೂಪ್ ಅವರು ಎಂಜಾಯ್ ಮಾಡುವಂತ ಶೋ. ಸೊ ಪ್ಲೀಸ್ ಡೋಂಟ್ ಮಿಸ್ ಇಟ್. ಹೆಂಗಿದೆ ಜಯಂತ್ ಐಸ್ ಕ್ರೀಮು? ವಾಟರ್ಮೆಲನ್ ಹೆಂಗಿತ್ತು ಶೋ? ಅಷ್ಟೊತ್ತು ಬ್ರೆತ್ ಹೋಲ್ಡ್ ಮಾಡ್ತಾರೆ. ಅಮೇಜಿಂಗ್. ಎಣ್ಣೆದು ಸ್ಕೈ ವಾಕ್ ಹೋಗಿದ್ವಲ್ಲ, ಸ್ಕೈ ವಾಕ್. ಅದೇ ಕಿವಿನೇ ಎಷ್ಟು ಪ್ರೆಷರ್ ಇದೆ. ಅಮೇಜಿಂಗ್. ಜನಸಾಗರ ಆಲ್ರೆಡಿ. ಬಗ್ಗಿಗೆ ವೇಟ್ ಮಾಡ್ತಾ ಇದ್ದೀವಿ. ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಬೇಕು ಇವಾಗ. ಕಾಫಿ ಟೈಮ್. ಜಯಂತ್ ಅವರ ಐಸ್ಡ್ ಚಾಕ್ಲೇಟ್ ಕಾಫಿ, ನಂದು ಐಸ್ ಕಂಡೆನ್ಸ್ಡ್ ಮಿಲ್ಕ್ ಕಾಫಿ. ಇದು ವಾಟರ್ ಗೇಮ್ಸ್ ಇರೋ ಕಡೆ ಟೈಫೂನ್ ವರ್ಲ್ಡ್ ಅಂತ. ಸೊ ವಿ ಗೋನ್ ಗೋ ಹಿಯರ್ ನಾವು. 1.5 ಗಂಟೆ ಟೈಮ್ ಇದೆ. ಅದು ಏನು ಆಡ್ತೀವಿ ಗೊತ್ತಿಲ್ಲ. ಓಹೋ, ಇವೆಲ್ಲ ನಮ್ಮ ಜಯಂತ್ ಏನು ಆಡಲ್ಲ ಅಂತ ನನಗೆ ಗೊತ್ತ್ರಿ. ನಾನು ಆಡಲ್ಲ. ಎಷ್ಟು ಬೇಕೋ ಅಷ್ಟು ಸಿಂಪಲ್ ಆಗಿರೋದು ಆಟ ಆಡ್ಕೊಂಡು ಹೋಗೋಣ ಜಯು. ಆ್ಯಕ್ಚುಲಿ ಈವ್ನಿಂಗ್ ಇವಾಗ ಇಲ್ಲೊಂದು ಶೋ ಇದೆ, ಅದಕ್ಕೆ ನಾವು ಬಂದು ಕೂತಿದ್ದೀವಿ ಇಲ್ಲಿ ನಾವಿಬ್ಬರು. ಆ್ಯಂಡ್ ಫುಲ್ ಜನ. 6:45 ಶುರು. ಸೊ ನೋಡುವ ಹೇಗಿರುತ್ತೆ ಈ ಶೋ ಅಂತ. ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ತುಂಬ ಚೆನ್ನಾಗಿದೆ, ಎಲ್ಲರೂ ಮಿಸ್ ಮಾಡಿಬಿಡಿ ಅಂದರು. ಸೊ ನಾವು ವೇಟ್ ಮಾಡ್ತಾ ಇದ್ದೀವಿ. 5:30 ಕೂತ್ಕೊಂಡಿದ್ದಾರೆ ಜನ. ಹಾಂ, ಅಲ್ಲೆಲ್ಲ ಮುಂದೆ ಕೂತ್ಬಿಟ್ಟಿದ್ದಾರೆ, ಫುಲ್ ಆಗಿದೆ. ಸದ್ಯಕ್ಕೆ ಇಲ್ಲಿ ಫುಕಾಕ್ ನೈಟ್ ಮಾರ್ಕೆಟಿಗೆ ಬಂದಿದ್ದೀವಿ. ಇರೋದೆಲ್ಲ ಬರೀ ನಾನ್ ವೆಜ್ ತಿನ್ನೋ ಅಂಗಡಿಗಳು, ಸೀ ಫುಡ್ ಶಾಪ್ಸ್. ಮತ್ತು ಇಲ್ಲೆಲ್ಲ ಬರೀ ಪರ್ಲ್ ತುಂಬ ಫೇಮಸ್ ಇಲ್ಲಿ. ಬಟ್ ಏನೂ ಕಮ್ಮಿ ಇಲ್ಲ. ಇದು ಒರಿಜಿನಲ್ ಅಂತಾನೂ ಗೊತ್ತಿಲ್ಲ, ಬಟ್ ಪ್ರೈಸಸ್ ಮಾತ್ರ ಲೈಕ್ 1000 ರೂಪಾಯಿ ಇದೆ ಒಂದೊಂದು ಇದು. ಸೊ ಐಮ್ ಲೈಕ್ ಓಕೆ ನೋಡುವ ಅಂತ. ಬಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಮಾರ್ಕೆಟ್ ಏನಿದೆ ಇಲ್ಲಿ ಅಂತ. ಹಾಂ, ಕಾಸ್ಟ್ಲಿನೇ ಇದೆ. ಸೊ ನೋಡ್ತಾ ಇದ್ದೀವಿ ಏನೇನಿದೆ ಅಂತ. ಜಯಂತ್, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಇದು ಕ್ಯೂಟಾಗಿ ಏನೋ ಮಾಡಿಸಿದ್ದೆ ನಾನು ಜಯಂತ್ಗೆ. ಹೆಂಗ ಅನಿಸ್ತು? ತುಂಬ ಓರಿಯೋ ಬಿಸ್ಕೆಟ್ ಬೇರೆ ಹಾಕ್ಬಿಟ್ಟವ್ರೆ. ಐ ಲವ್ ಓರಿಯೋ. ಓಕೆ, ಇದು ಆ್ಯಕ್ಚುಲಿ ನಮ್ಮ ಡೇ 3 and 4 ಇನ್ ಅ ಸ್ಟೇ. ಇಟ್ಸ್ ಕಾಲ್ಡ್ ಅಗರ್ವುಡ್ ಗಾರ್ಡನ್ ರೆಸಾರ್ಟ್ ಫುಕಾಕ್. ಇದು ನಾರ್ತ್ ಫುಕಾಕ್ ಅಥವಾ ಸೆಂಟ್ರಲ್ ಫುಕಾಕ್ ಹತ್ರ ಏನೋ ಬರುತ್ತೆ. ಇದು ನಮ್ಮ ರೆಸಾರ್ಟ್ ಟೂರ್ ಇಮಿಡಿಯೇಟ್ ಹಾಗೆ ಕೊಡ್ತಾ ಇದ್ದೀವಿ ನೋಡಿ. ಇವಾಗ ಟೈಮ್ ಆಗಿದೆ 9:30. ಇವಾಗ ಬಂದಿದ್ದೀವಿ. ವಾಶ್ರೂಮ್ ಏರಿಯಾ ಹೀಗಿದೆ, ಚೆನ್ನಾಗಿದೆ. ನೈಸ್ ರೆಸಾರ್ಟ್. ಆ್ಯಂಡ್ ಇದರಿಗೆ ಪಾಪ ರಿಕ್ವೆಸ್ಟ್ ಮಾಡಿದ್ದೆ. ಕೇಕ್ ಯಾವಾಗ ರೆಡಿ ಮಾಡಿಸಿದ್ರು? ಪಾಪ ನಾನು ಅವ್ರಿಗೆ ಟೈಮಿಂಗ್ ಹೇಳಿರಲಿಲ್ಲ. ನಾನು ರೂಮಲ್ಲಿ ಇಟ್ಬಿಡಿ ಅಂತ. 10 ಗಂಟೆಗೆ ಬರ್ತೀವಿ, ರೂಮಲ್ಲಿ ಇಡಿ ಅಂತ ಹೇಳಿದ್ದೆ. ಅಲ್ಲ, ಇವಾಗ ಸಂಜೆ ಮೆಸೇಜ್ ಮಾಡಿದ್ದೆ, ರಾತ್ರಿ 10 ಗಂಟೆ ಆಗತ್ತೆ ನಾವು ಬರೋಕ್ಕೆ ಅಂತ. ಹಾಂ, ಆಯ್ತಲ್ಲ ನಾವು ಬರೋಕ್ಕೆ. ಐ ಆಮ್ ಹ್ಯಾಪಿ ಆನಿವರ್ಸರಿ. ಅದೇನಿಗೆ ಹಿಂಗಿರ್ತಾ ಇದೆಯಾ? ದೇವ್ರ ದೀಪ ಹಿಂಗಂತೆ. ಪ್ಲೀಸ್ ಚಿನ್ನ, ಪ್ಲೀಸ್ ಚಿನ್ನ. ಹ್ಯಾಪಿ ಆನಿವರ್ಸರಿ ಟು ಅಸ್. ಹ್ಯಾಪಿ ಆನಿವರ್ಸರಿ. ಸ್ವಲ್ಪ ಕಲ್ತ್ಕೊ ಚಿನ್ನು. ಚಿನ್ನು ಕಲ್ತ್ಕೊಂಡ್ಬಿಡಮ್ಮ. ಕಲ್ತ್ಕೊಂಡ್ಬಿಡು ಚಿನ್ನು. ನಿನ್ ಕಾಲ್ ಮುಗಿತೀನಿ ಚಿನ್ನು. ಸಕ್ಕತ್ತಾಗಿದೆ ಗುರು ಕೇಕು.
ವೆರಿ ಸ್ಪಾಂಜಿ, ವೆರಿ ನೈಸ್. ಅಗರ್ವುಡ್ ಗಾರ್ಡನ್ ರೆಸಾರ್ಟ್, ವೆರಿ ನೈಸ್. ಕೊಲಾಬ್ರೇಷನ್ ಏನ್ ಬಂದಿಲ್ಲ, ನಾವು ಪೇ ಮಾಡಿದೀನಿ Airbnb ಮೂಲಕ ನಾನು. ಬಟ್ ಸ್ವಲ್ಪ ಈ ರೆಸಾರ್ಟ್ ಸ್ವಲ್ಪ ದೂರ ಇದೆ ಇಂಟೀರಿಯರ್ಸ್ ತುಂಬಾ. ಹಾ, ನಿಮ್ಗೆ ತುಂಬಾ ರಿಮೋಟೆಡ್ ಏರಿಯಾ ಅನ್ಸುತ್ತೆ, ಸೊ ಅದೊಂದು ಡಿಸ್ಅಡ್ವಾಂಟೇಜ್. ಬಟ್ ನೈಸ್ ಪ್ರಾಪರ್ಟಿ. ಬೆಳಗ್ಗೆ ನಿಮ್ಗೆ ಹೊರಗಡೆ ಎಲ್ಲ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ನಮ್ಮ ರೆಸಾರ್ಟಿನ ಹೊರಗಡೆ ಜಾಗ. ಸೊ ಹೊರಗಡೆಯಿಂದ ಹಿಂಗೆ ಕಾಣುತ್ತೆ. ಇದು ನಮ್ಮ ರೂಮು. ಸಾರಿ, ಡೋಂಟ್ ಮೈಂಡ್, ಅಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕ್ತಿದೀವಿ. ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ. ಓನ್ಲಿ ಪ್ರಾಬ್ಲಮ್ ಇಸ್ ತುಂಬ ಇಂಟೀರಿಯರ್ಸ್ ಅಲ್ಲಿದೆ. ಪೂಲ್ ಎಲ್ಲ ಇದೆ, ಬೀಚ್ ಆಕ್ಸೆಸ್ ಇದೆ ಅಂತ ನೋಡಿದೆ. ನನಗೆಲ್ಲೂ ಕಾಣಿಸ್ತಿಲ್ಲ, ತುಂಬ ದೂರ ಹೋಗ್ಬೇಕನ್ಸುತ್ತೆ. ಬಟ್ ಚೆನ್ನಾಗಿದೆ ರೂಮು, ಪ್ರಾಪರ್ಟಿ, ಹಾಸ್ಪಿಟಾಲಿಟಿ ಎಲ್ಲ. ಇವಾಗ ತಿಂಡಿಗೆ ಹೋಗ್ತಾ ಇದ್ದೀವಿ. ತಿಂಡಿ ಹೆಂಗಿದೆ ಅಂತ ನೋಡೋಣ. ಇದು ನಮ್ಮ ಬ್ರೇಕ್ಫಾಸ್ಟು. ಯಾಕೆಂದರೆ ವೆಜ್ಜಲ್ಲಿ ಇಲ್ಲಿ ಎಂಥದ್ದು ಇಲ್ಲ, ಹಾಗಾಗಿ ಇದೇ ನಮ್ಮ ಜೀವನ ಆಗಿದೆ. ಹೆಲ್ತಿ ಜೀವನ. ವೆಜ್ ಇಲ್ಲ, ವೆಜಿಟೇಬಲ್ ಸ್ಯಾಂಡ್ವಿಚ್ ಅಂತೇನೋ ಇತ್ತು, ಬಟ್ ಅದು ಏನಂತ ಚೆನ್ನಾಗಿರಲ್ಲ ಅಂತ ಬೇಡ ಅಂತ ಬಿಟ್ಟು ಇಷ್ಟೇ. ಸೊ ಇವಾಗ ರೆಡಿ ಆಗಿಬಿಟ್ಟು ನಾವು ಮತ್ತು ಜಯಂತ್ ವಿನ್ಪರ್ಲ್ ಸಫಾರಿಗೆ ಹೋಗ್ತಾ ಇದ್ದೀವಿ. ಇಬ್ಬರು ಗ್ರೀನಲ್ಲಿ ಇದ್ದೀವಿ. ಸೊ ಲೆಟ್ಸ್ ಗೋ ಟು ವಿನ್ಪರ್ಲ್ ಸಫಾರಿ. ನಾವು ವಿನ್ಪರ್ಲ್ ಸಫಾರಿ ಬಂದು ರೀಚ್ ಆಗಿದ್ದೀವಿ. ಹೋಪ್ಫುಲಿ ಎಲ್ಲ ಅನಿಮಲ್ಸ್ ಅಫ್ಕೋರ್ಸ್ ಸ್ಪಾಟ್ ಮಾಡ್ತೀವಿ. ಹೆಂಗಿದ್ರು ಝೂ ಥರ ಇದು. 9 ಗಂಟೆಗೆ ಬಂದಿದ್ರೆ ನಾವು. ನೀನೇ ಕುಂದಿದ್ದು, ನಾನು ಹೇಳಿದ್ದು 10 ಗಂಟೆಗೆ ಹೋಗೋಣ ಆರಾಮಾಗಿ ಅಂತ. ಎಷ್ಟು ಟೈಮು? 10. ಕರೆಕ್ಟಾಗಿ ಬಂದಿದ್ದೀವಿ. ಇನ್ನೇನು ಇವಾಗ ಶುರು. ಇತ್ತು ಝೂ, ಅಲ್ಲಿ ಸಫಾರಿ ಇದೆ, ಇಲ್ಲಿ ಪ್ರೈಮೇಟ್ ವರ್ಲ್ಡ್ ಅಂತ ಏನೋ ಇದೆ. ಚೆನ್ನಾಗಿದೆ, ಇಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಒಳಗಡೆ. ನನ್ನ ಲುಕ್ ತೋರಿಸಿ ಮಿಸ್ಟರ್. ಮೈ ಗಾಡ್, ಎಷ್ಟು ಕ್ಯೂಟ್ ಆಗಿದೆ. ಇದು ನನ್ನ ಲುಕ್. ಇದು ನಮ್ಗೆ ಯಜಮಾನರು ಕೊಡ್ಸಿದ ಬ್ಯಾಗು, ಅಂದರೆ ನನಗೆ ಗಿಫ್ಟ್ ಆಗಿ, ಅದಕ್ಕೆ ಅದು ಕ್ಯಾರಿ ಮಾಡ್ತೀನಿ. ಥ್ಯಾಂಕ್ ಯು. ವೆಲ್ಕಮ್. ಇದು ನನ್ನ ಔಟ್ಫಿಟ್ ಅಷ್ಟೇ. ಬನ್ನಿ ಹೋಗೋಣ. ಗ್ರೀನ್ ಫ್ಲಾಗ್ ವಾಕಿಂಗ್ ಅರೌಂಡ್. ಜಯಂತು ಗ್ರೀನ್ ಫ್ಲಾಗ್ ಇವತ್ತು. ಸಫಾರಿ ಕರೆಕ್ಟಾಗಿ ಗ್ರೀನ್, ಇದು ಗ್ರೀನ್ ಆ್ಯಕ್ಚುಲಿ ಆಲಿವ್ ಗ್ರೀನ್. ಬಿಸಿಲಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ. ಕರೆಕ್ಟಾಗಿ ಬ್ಯಾಗ್ ಹಾಕೋ. ಸ್ಕೂಲ್ ಬಾಯ್ ಥರ ಹೋಗ್ಬೇಡ. ಸ್ಕೂಲ್ ಬಾಯ್ ಥರ ಹೋಗ್ಬಾರ್ದು. ಅದೊಂದು ಒಂದು ಸೈಡಲ್ಲಿ ಕಾಲೇಜ್ ಬಾಯ್, ಇವಾಗ ಸ್ಕೂಲ್ ಬಾಯ್. ಹಿಂಗೆ ಹೋಗ್ತೀನಿ. ಓ ನೋ ಪ್ಲೀಸ್. ಟ್ಯೂಷನ್ ಹೋಗೋಣ. ಬೇಡ. ಅದು ಎಂಟ್ರೆನ್ಸು. ಎಂಟ್ರಾಗಿ ಹೀಗೆ ಬಂದಿದ ತಕ್ಷಣವೇ ನಿಮಗೆ ಈ ಫ್ಲೆಮಿಂಗೋಗಳಿರೋ ಜಾಗ ಸಿಗುತ್ತೆ ನೋಡಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಫ್ಲೆಮಿಂಗೋ ನೋಡ್ತಾ ಇರೋದು. ಜಯಂತ್ ಅವರು ಟ್ರಾಮ್ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ. ಸಿಕ್ಕಾಬಡೆ ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ಮುಟ್ತವನೆ ಏನಾರು ಆಗುತ್ತೆ, ಏನಾರು ಮಾಡ್ತಿದ್ಯಾ, ದೇವ್ರ ಥರ ಕೂತಿದ್ದೆ. ನಾನು ಮುಟ್ಬೇಕಂದ್ರೆ ಎಗರ್ಬಿಡ್ಬೇಕು. ಸಫಾರಿಗೆ ಹೋಗೋಕ್ಕೆ ಇದು ಕ್ಯೂ. ಫೈನಲಿ ಒಂದು ಲಾಂಗ್ ಕ್ಯೂ ಅಲ್ಲಿಂದ ಮುಗಿಸ್ಕೊಂಡು ಬಂದು ಇವಾಗ ಬಸ್ ಹತ್ತಬೇಕು. ನಮ್ಮ ಸರ್ದಿ ಬಂದಿದೆ. ಸಫಾರಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಜಯಂತ್ ಮುಖ ನೋಡಿ. ಓ ಇದು ನಮ್ಮ ಬಸ್ ಅಲ್ವಾ? ನಮ್ಗಲ್ವಾ ಇದು? ಓ ಬಕ್ರ ಆಗ್ಬಿಟ್ವಿ ಸ್ನೇಹಿತರೆ ನಾವು. ನಮ್ಮ ಬಸ್ ಇನ್ನೂ ಬಂದಿಲ್ಲ. ಹೋಗುವ ಸಫಾರಿಗೆ ಹೋಗುವ. ಇಷ್ಟು ಬಸ್ ಇದೆ. ಜೈವ ನೋಡ್ತಾ ನಾನು ಮಲ್ಕೊಂಡಿದ್ದೀನಿ. ನೋಡ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದೀನಿ. ನಾನು ಎಮ್ಮೆ ಅದ್ರ ಜೊತೆಗೆ ಸಂಸಾರ ಮಾಡ್ತೀನಿ. ಡೈಲಾಗ್ ಆಫ್ ದ ಇಯರ್. ಕಾಲ್ರೆಡಿ ಜಯು ನೀನು ಕತ್ತಿ ಮರಿ. ಜಯು ಬರೀ ನಿದ್ದೆ ಮಾಡುತ್ತಂತೆ. ಇದು ಆಫ್ರಿಕತೆ 20 ಅವರ್ ದಿನದಲ್ಲಿ ಮಲಗುತ್ತಂತೆ. ಜಯು ಪಕ್ಕ ಇದು ನೀನೆ. ಡ್ರೀಮ್ ಲೈಫ್ ಪಕ್ಕ ಅಲ್ಲ, ಇದು ನೀನೆ 20 ಅವರ್ ಮಲಗೋದು ನೀನೆ. ಓಕೆ, ಸೊ ಸದ್ಯಕ್ಕೆ ನಾವು ಸಫಾರಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗ್ರ್ಯಾಂಡ್ ವರ್ಲ್ಡ್ ಕಡೆಗೆ ನಮ್ಮ ಪಯಣ. ಹೆಂಗಿತ್ತು ಸಫಾರಿ? ವೆರಿ ನೈಸ್, ತುಂಬ ಚೆನ್ನಾಗಿತ್ತು. ಸ್ವಲ್ಪ ನಿದ್ದೆ ಇತ್ತು. ಇಟ್ಸ್ ಓಕೆ. ನಿದ್ದೆ ಯಾವಾಗ ಇರಲ್ಲ. 24 ಗಂಟೆಲಿ 20 ಗಂಟೆ ಮೀಸಲಂತೆ ನಿದ್ದೆಗೆ. ಅದು ಯಾವ್ದ್ರಲ್ಲಿ ಮಾಡೋದು? ಸಿಂಹ. ಈ ತರ ಮಾಡುವಾಗ ಯಾರೋ ಇದು ಮಾಡ್ತಾರೆ, ಅವ್ರ ಪರ ಯಾರು ನಿಂತ್ಕೊಂತಾರೆ ಹೇಳಿ? ಕರಡಿ. ಓಕೆ, ಹೋಗುವ ಸ್ನೇಹಿತರೆ. ಶಾಕೆ ತಡ್ಕೊಳಕ್ಕಾಗಿಲ್ಲ. ಜಯು ಅಲ್ಲೇ ಕೂತಿದ್ಯಾ? ಬಾ ಇಲ್ಲಿ. ಜಯು ಬಾ. ಅಲ್ಲೇ ಕೂತಿದ್ಯೋ? ಮೀಟಿಂಗ್ ಇಸ್ ಟ್ವಿನ್. ಜಯು, ಅದು ಜಯು ನಿನ್ ಟ್ವಿನ್. ಅದು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸಫಾರಿ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದಿದ್ದೀವಿ ಟು ಮಹಾರಾಜ. ಇಲ್ಲಿ ವೆಜ್ ರೆಸ್ಟೋರೆಂಟ್ ಇದೆ ಗ್ರ್ಯಾಂಡ್ ವರ್ಲ್ಡ್ ಅಲ್ಲಿ. ಯಾಕಂದ್ರೆ ಊಟ ಸರಿ ಹೋಗಿಲ್ಲ 3 ದಿನದಿಂದ, ಹಾಗಾಗಿ
ಬರಬೇಕಾಯ್ತು. ವೆಜ್ ಅಂತೂ ಏನು ಸಿಕ್ಕಿಲ್ವಲ್ಲ, ಹಾಗಾಗಿ ಬಂದಿದ್ದೀವಿ, ತಿಂತಾ ಇದ್ದೀವಿ. ಜಯಂತ್ ಅವರು ರೋಟಿ ಕರಿ ಮಾಡಿದ್ದಾರೆ, ಅದಿನ್ನೂ ಬರಬೇಕು. ಸೊ ಅಲ್ಲಿವರೆಗೂ ಇದು ನಾನು ಆರ್ಡರ್ ಮಾಡಿದ್ದು ವೆಜ್ ಬಿರಿಯಾನಿ. ಎಷ್ಟು ಜಯು ವೆಜ್ ಬಿರಿಯಾನಿ? 1,30,000 ವಿಯೆಟ್ನಾಮೀಸ್ ರುಪೀಸ್. ಅದು ನಮಗೆ ರುಪೀಸಲ್ಲಿ ನೀವೇ ಕನ್ವರ್ಟ್ ಮಾಡ್ಕೊಂಡು 460 ರೂಪಾಯಿ. ಒಳ್ಳೆ ಮೇಘನ ಬಿರಿಯಾನಿ ತಿನ್ಬೋದಿತ್ತು. ಸೊ ಇದು ಜಯಂತ್. ಸೊ ಆ್ಯಕ್ಚುಲಿ ಇದು ಡೇ 4 ಔಟ್ಫಿಟ್ ಚೇಂಜ್ ಮಾಡ್ಕೊಂಬಂದೆ ಗ್ರ್ಯಾಂಡ್ ವರ್ಲ್ಡ್ಗೆ. ಸೊ ಔಟ್ಫಿಟ್ ತಂದಿದ್ದೀನಲ್ಲ ಬಟ್ಟೆಗಳು ಯಾಕೆ ವೇಸ್ಟ್ ಮಾಡೋದು ಅಂತ. ಸೊ ಗ್ರ್ಯಾಂಡ್ ವರ್ಲ್ಡಲ್ಲಿ ಇದ್ದೀವಿ, ಊಟ ಆಯಿತು. ಆ್ಯಂಡ್ ಇಲ್ಲಿ ಫೀಟ್ ಮಸಾಜ್ ತುಂಬ ಫೇಮಸ್ಸು, ಹಾಗಾಗಿ ಮಸಾಜ್ ಮಾಡಿಸ್ಕೊಳಕ್ಕೆ ಅಂತ ಬಂದಿದ್ದೀನಿ. ಆ್ಯಂಡ್ 4 ದಿನದಿಂದ ನಡೆದು ಹೆವಿ ಕಾಲು ನೋವಿತ್ತು, ಹಾಗಾಗಿ ಸನ್ಸೆಟ್ ಟೈಮಲ್ಲಿ ಸಖತ್ತಾಗಿದೆ. ವಿತ್ ದ ಲವ್ ಆಫ್ ಮೈ ಲೈಫ್. ಹ್ಯಾಪಿ ಆ್ಯನಿವರ್ಸರಿ. ಅಲ್ಲ, ನಾನು ಬಸ್ ಬಂದರೆ ನಂಗೆ ನೀನು ಕಟ್ಟಾಗ್ತೀಯ ವೀಡಿಯೋ. ಸನ್ಸೆಟ್ ಟೈಮಲ್ಲಿ ಇಲ್ಲಿ ವಾಕ್ ಮಾಡೋಕ್ಕೆ ಈ ಗೊಂಡೋಲ ರೈಡ್ ಬಿಡಿ, ನಮಗೆ ಫೋಟೋ ವಿಡಿಯೋಲಿ ಟೈಮ್ ಆಗೋಯ್ತು. ಜಯಂತ್ ಜಾಸ್ತಿ ಎಂಜಾಯ್ ಮಾಡೋಕ್ಕಾಗಿಲ್ವಂತೆ, ಬಿಕಾಸ್ ಹಿ ವಾಸ್ ಬಿಸಿ ಕ್ಲಿಕಿಂಗ್ ಮೈ ಪಿಕ್ಚರ್ಸ್. ಬಟ್ ಪ್ರಿಟಿ ವೈಬ್. ಇಲ್ಲಿ ಬೆಳಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಬರಕ್ಕೆ ಹೋಗ್ಬೇಡಿ, ಸಂಜೆ ಹೊತ್ತು ಬಂದರೆ ನಿಮಗೆ ಚೆನ್ನಾಗಿ ಅನ್ಸುತ್ತೆ. ಸನ್ಸೆಟ್ ಟೈಮಲ್ಲಿ ತುಂಬ ಚಂದ ಕಾಣುತ್ತೆ, ಮತ್ತು ನೈಟು ಚಂದ ಕಾಣಿಸುತ್ತೆ. ಹಾಗಾಗಿ ನೀವು ಆ ಟೈಮಲ್ಲಿ ಬಂದರೆ ಇನ್ನು ಮಜಾ ಮಾಡ್ಬೋದು. ಇಲ್ಲಿ ನೋಡಿ, ಇನ್ಫ್ಲೂಯೆನ್ಸಾ. ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲಿ ಫೇಮಸ್ಸು ಇರೋಲ ಐಸ್ ಕ್ರೀಮು. ನೋಡಿ, ನಂದು ಮ್ಯಾಂಗೋ ಹಾಲು ಹಾಕ್ಬಿಟ್ಟು ಟಕ 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 ಸುತ್ತಬಿಟ್ಟು ರೋಲ್ ಮಾಡಿ ಐಸ್ ಕ್ರೀಮ್ ಕೊಡ್ತಾರೆ. ಹೋಗೋಣ ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ. ಜಯಂತ್ ಅವ್ರದ್ದು ಓರಿಯೋ. ನೆನ್ನೆ ಕೇಕಲ್ಲಿ ಇತ್ತು ಓರಿಯೋ, ಬಟ್ ಅದು ತಿಂದಿಲ್ಲ. ತುಂಬ ಟೈಮ್ ಆಯ್ತು. ಸೊ ಇದಾಗಿತ್ತು ನಮ್ಮ ಫುಕಾಕ್ ಜರ್ನಿ. ಈ ಟ್ರಿಪ್ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಐಲ್ಯಾಂಡ್. ಫ್ಯಾಮಿಲಿ ಸಮೇತ ನೀವು ಆಕ್ಚುಲಿ ಇಲ್ಲಿ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಬರ್ಬೋದು. ಎಲ್ಲ ಏಜ್ ಗ್ರೂಪ್ಗೂ ಟೂರಿಸ್ಟಿ ಥಿಂಗ್ಸ್ ಮಾಡೋದಕ್ಕೆ ಇದೆ, ಆಕ್ಟಿವಿಟೀಸ್ ಆಗಲಿ, ನೋಡೋದಕ್ಕೆ ಸೈಟ್ ಸೀಯಿಂಗ್ ಪ್ಲೇಸಸ್ ಆಗಲಿ ಎಲ್ಲಾನು ಇದೆ. ಸೊ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಕಂಪ್ಲೀಟ್ ಐಟಿನರಿ, ಬಜೆಟ್, ಹೋಟೆಲ್ ಬುಕಿಂಗ್ಸು, ಸೈಟ್ ಸೀಯಿಂಗ್ ಹೆಂಗ್ ಬುಕ್ ಮಾಡಿದೆ, ಹೆಂಗ್ ಪ್ಲಾನ್ ಮಾಡಿದೆ, ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ. ಸೊ ಆ ವ್ಲಾಗ್ ನ ಮಿಸ್ ಮಾಡಿದೆ ನೋಡಿ. ಐ ಹೋಪ್ ನಿಮ್ ಎಲ್ರಿಗೂ ನನ್ನ ವ್ಲಾಗ್ಸ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ, ಫುಕಾಕ್ ವ್ಲಾಗ್. ಸೊ ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್, ಬಾಯ್. सत्य भाव में